ರಾಜ್ಯ ಸರ್ಕಾರ ಈಗ ಗ್ಯಾರಂಟಿಗಳ ಪರಿಶೀಲನೆಗೆ ಮುಂದಾಗಿದೆ. ಮರುಪರಿಶೀಲನೆಯನ್ನು ಮಾಡುವಂಥ ಕೆಲಸ, ಫಿಲ್ಟರ್ ಮಾಡುವ ಕೆಲಸ. ಇದಕ್ಕೆ ಮುಖ್ಯವಾಗಿರುವಂಥ ಕಾರಣನೇ ಬೇರೆ ಇದೆ. ಅದನ್ನು ವಾಪಸ್ ಬಂದು ಹೇಳೋಣ. ಮೊದಲಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳಲ್ಲಿ ಕಠಿಣ ಹಂತಗಳಲ್ಲಿ ಪರಿಷ್ಕರಣೆ ಆಗುತ್ತೆ. ಇವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಅನೌಪಚಾರಿಕವಾಗಿ ಮುಖ್ಯಮಂತ್ರಿಗಳೇ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೆಲವು ಶಿಫಾರಸನ್ನು ಮಾಡಿದ್ದಾರೆ. ಏನು ಮಾಡಬಹುದು ಅಂತ ವರ್ಕೌಟ್ ಮಾಡ್ತಾ ಇದ್ದೇವೆ, ಮುಂದೆ ಅದನ್ನು ಚರ್ಚೆ ಮಾಡೋಣ ಅಂತಿದ್ದಾರೆ. ಆದರೆ ಪಬ್ಲಿಕ್ ಟಿವಿ ಉನ್ನತ ಮೂಲಗಳು ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ 100% ಆಗೇ ಆಗುತ್ತೆ ಅಂತ ಹೇಳ್ತಿವೆ. ಹಾಗಾಗಿ ಈ ಗವರ್ನೆನ್ಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಇಂಧನ ಇಲಾಖೆಯಿಂದ ಮರುಪರಿಶೀಲನೆ ನಡೆಯುತ್ತೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳಲ್ಲಿ ಯಾವ ರೀತಿ ಪರಿಷ್ಕರಣೆಗೆ ಸರ್ಕಾರ ಪ್ಲಾನ್ ಮಾಡಿದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡೋದಾದರೆ ಈ ರೀತಿಯಾಗಿದೆ. ಗ್ಯಾರಂಟಿ ಮರುಪರಿಶೀಲನೆ ಫಿಕ್ಸು. ಏನು ದಾಖಲೆ ಬೇಕು ಹಾಗಿದ್ದಾಗ? ಆಧಾರ್ ಕಾರ್ಡ್, ವೋಟರ್ ID, ಅಕೌಂಟ್ ನಂಬರ್ಗೆ ಆಧಾರ್ ಲಿಂಕ್ ಆಗಬೇಕು. ಮನೆಯ ಯಜಮಾನಿಯ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಮನೆಯ ಯಜಮಾನಿಯ ಪತಿಯ ಆಧಾರ್ ಕಾರ್ಡ್ ಕೂಡ ಇದರಲ್ಲಿ ಲಿಂಕ್ ಆಗಬೇಕು. KYC ಆಗಿರುವ ಮೊಬೈಲ್ ನಂಬರ್ ಇರಬೇಕು. ಇವೆಲ್ಲ ಯಾಕೆ ಈ ಪಾಯಿಂಟ್ಗಳು ಬರ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇದಕ್ಕೆ ಹಿನ್ನೆಲೆಯೂ ಕೂಡ ಇದೆ. ಸೊ ಇನ್ನು ಗ್ಯಾರಂಟಿ ಮರುಪರಿಶೀಲನೆಗೆ ಎಲ್ಲೆಲ್ಲಿ ಪರಿಶೀಲನೆ ಸಾಧ್ಯತೆ ಇದೆ ಅಂತಂದರೆ, ರಾಜ್ಯದ 17 ಸೇವಾ ಕೇಂದ್ರಗಳು, ಪೋಸ್ಟ್ ಆಫೀಸ್ನಲ್ಲಿ, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಮತ್ತು ಪಂಚಾಯಿತಿಗಳಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. 2ನೇ ಹಂತದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾರೆ. ಯಾರು ಬರ್ತಾರೆ ಮನೆ ಪರಿಶೀಲನೆಗೆ ಅನ್ನೋದನ್ನು ಇನ್ನೂ ಇಲ್ಲ. ಅದಕ್ಕೆ 3 ದಿನದ ಸಮಯಾವಕಾಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ಅಧಿಕಾರಿಗಳು ಹೇಳಿದ ನಂತರ ಈ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಿಯವರೆಗೂ ಇಲ್ಲ. ಸೊ ಯಾಕೆ ಇದು ಅಂತ ಹೇಳಿ ಮೊದಲು ಯಾರೆಲ್ಲ ಏನೇನು ಮಾತಾಡಿದ್ದಾರೆ ಈ ವಿಚಾರದಲ್ಲಿ ನೋಡಿಬಿಡೋಣ. ಗ್ಯಾರಂಟಿಯ ವಿಚಾರದಲ್ಲಿ ತದನಂತರ ಮೂಲವಾಗಿರುವಂಥ ಕಾರಣ ಏನನ್ನೋದನ್ನು ನೋಡೋಣ. ಗ್ಯಾರಂಟಿಗಳು ತಮ್ಮ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಹೊರ ರಾಜ್ಯದವರಿಗೆ ಹೋಗ್ತಾ ಇದೆ. ಇವೆಲ್ಲನೂ ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಸರಿಪಡಿಸಿ ಆ್ಯಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಯಾವಾಗಲೂ ಮರುಪರಿಶೀಲನೆ ಆಗ್ತಾ ಇರಬೇಕು. ಇವ್ರಿಗೇನು ಅಂದರೆ ಒಂದು ಪಿಳ್ಳೆ ನವ ಥರ ಏಕಾಏಕಿ ನಿಲ್ಲಿಸ್ಬಿಡೋದು, ನಿಲ್ಲಿಸಿ ಕೊಡುವಂಥದ್ದು ಇದಾಗಬಾರ್ದು. ಅದು ಒಂದು ಕಾರಣ. ಅಲ್ಲಿ ನಿಮ್ಮ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ರಿ. ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದರೆ ಎಲ್ಲರಿಗೂ ಕೊಡ್ತಾ ಇದ್ದೀರಾ, ಕುಡಿ ಎಲ್ಲರಿಗೂ ಕೊಡ್ತಾ ಇದ್ದೀರಾ. ಒಂದು ಕಡೆ 100% ಫ್ರೀ ಶಕ್ತಿ ಯೋಜನೆ, ಇನ್ನೊಂದು ಕಡೆ ಸ್ಟೂಡೆಂಟ್ಗೂ ಫ್ರೀ ಪಾಸ್ ಕೊಟ್ಟಿರೋದು. ಇನ್ನು ಚಾರ್ಜ್ ನೀವು ಯಾರಿಗೆ ಮಾಡೋಕ್ಕೆ ಹೋಗೋದು? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಿರೋ ಮೂಲ ಉದ್ದೇಶ ಏನು? ಸಾರ್ವಜನಿಕ ವ್ಯವಸ್ಥೆಗಳನ್ನು, ಸಾರಿಗೆ ವ್ಯವಸ್ಥೆಗಳನ್ನು ಬಳಕೆನ ಮಾಡಬೇಕು. ಆ ರೀತಿ ಆ ಮೂಲಕ ರಸ್ತೆ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಈಗಿರೋಂಥ ಬಸ್ಸಿನ ದರ ಅಥವಾ ಮೆಟ್ರೋ ದರವನ್ನು 50% ಇಳಿಸಿ. ನಾನು ಒಬ್ಬ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಹೇಳ್ತಾ ಇರೋದು. ಆಗ ಓಟ್ ಹಾಕ್ಸೋಣವ್ರಿಗೂ ಹಾಕ್ಸ್ಬಿಟ್ಟು ಈಗ ರೂಲ್ಸ್ ಮಾಡಿದ್ರೆ ಯಾರು ಕೇಳ್ತಾರೆ? ಅವ್ರು ಕೊಡುವಂತ ಯಾರು ನನ್ನ ಮಗ ಹೇಳಿದಾನೆ. ಬಸ್ಸಿಗೆ ಫ್ರೀ ಬಿಟ್ಟಾರಲ್ಲ, 10 ದಿವಸ ಕೇಳಿ. ಮೊದಲು ಎಷ್ಟೋ ಜನಕ್ಕೆ ಮನೆಯಿಲ್ಲ, ಮನೆ ಕೊಡಕ್ಕೆ ಹೇಳ್ರಿ, ನಲ್ಲಿ ಮಾಡಕ್ಕೆ ಹೇಳಿ, ಸಾಕು ಕುಡಿಯೋ ನೀರಿಗೆ ಸೌಕರ್ಯ ಕೊಡಕ್ಕೆ ಹೇಳಿ. ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಸರ್ ನಮ್ಗೆ ಗೊತ್ತಾಗೋದಿಲ್ಲ. ಅದು ಅಪ್ಲಿಕೇಶನ್ ಹಾಕಕ್ಕೆ ನಮ್ಗೆ ಬರಲ್ಲ. ಯಾರು ಬರ್ಕೊಡ್ತಾರ ಅಂತ ಗೊತ್ತಿಲ್ಲ. ಫಸ್ಟ್ ಹೆಂಗೆ ಬತ್ತಿತ್ತು ಹಂಗೆ ಬಂದ್ರೆ ಸರಿ. ತಿರ್ಗಾ ನಾವು ಓಡಾಡಕ್ಕೆ ನಮ್ಮ ಕೈಲಿ ಆಗಲ್ಲ. ಅದೇನ ಅಂತ ಗೊತ್ತಿಲ್ಲ. ಇವಾಗ ತಿರ್ಗಾ ಅಪ್ಲಿಕೇಶನ್ ಹಾಕಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಹಾಕಕ್ಕೆ. ಅಲ್ಲಿ ಓಡಾಡಬೇಕು ಇಲ್ಲಿ ಓಡಾಡಬೇಕು ಅಂತಾರೆ. ಹೆಂಗೆ ಗೊತ್ತಾದ್ದು ನಮ್ಗೆ? ನಾವು ಕೂಲಿ ಕೆಲಸ ಮಾಡ್ತೇವೆ. ಹಾಗೆ ನಮಗೆ ಅರ್ಜಿ ಫಿರ್ಜಿ ಎಲ್ಲ ಥರ ಹಾಕೋದೇನು ಆಗಲ್ದು. ಈಗ ಯಾವಾಗ ಹೇಗೆ ಹಂಗೆ ಈಸ್ ದಿನ ಹೆಂಗೆ ಬಂದವ ಅದೇ ಟೈಪ್ ಬರಲಿ ಹೇಳತ್ತಾರ್ರಿ ಸರ್. ಒಟ್ಟಲ್ಲೇ ನಮಗೆ ಮಾಡೋದಾಗಲ್ರಿ, ಹೊಲ್ದಾಗ ಕೆಲಸ ಮಾಡ್ತೇವ್ರಿ ಸರ್. ಬರಪ್ಲೇನ್ ಆಗಲ್ರಿ ಸರ್, ಈಗ ಬರಪ್ಲೇನೇ ಆಗಬರಲ್ಲ. ಸೊ ಈ ರಿಪೋರ್ಟ್ನಲ್ಲಿ ಏನಿದೆ? ಇವರೆಲ್ಲ ಹೇಳ್ತಾ ಇರುವಂಥದ್ದು ಈಗ ಮೇಲ್ನೋಟಕ್ಕೆ ನಿಮಗೇನು ಕಾಣಿಸ್ತಾ ಇದೆ? ಸರ್ಕಾರ ಇದನ್ನು ಫಿಲ್ಟರ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತೇಳಿ. ಫಿಲ್ಟರ್ ಮಾಡಬೇಕು, ಒಳ್ಳೆಯದೇ, ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದು ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಯಿತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. CAG ರಿಪೋರ್ಟ್, ಲೆಕ್ಕ ಪರಿಶೋಧನಾ ವರದಿ ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿರುವಂಥ ಅಂಕಿ ಅಂಶಗಳ ಮೇಲೆ ಈಗ ಈ ಪರಿಷ್ಕರಣೆಗೆ ಹೋಗ್ತಾ ಇದ್ದಾರೆ. ಇಲ್ಲಾಂದರೆ ಇವ್ರು ಯಾವುದೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೊಟ್ಟು ಹೋಗ್ತಾ ಇದ್ರು. ಯಾರು ಯಾವ ರೀತಿಯಲ್ಲಿ ಇದರಲ್ಲಿ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ರು, ಹೇಗೆ ಇದರ ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಬರುವಂಥ ಲೆಕ್ಕವನ್ನು ನಿಮಗೆ ಹೇಳ್ತೀನಿ. 46.52 ಕೋಟಿ ರೂಪಾಯಿ. ಏನು? 46.52 ಅಂದರೆ 46,52,00,000 ರೂಪಾಯಿ ವ್ಯಾಲಿಡ್ ಆಗಿರುವಂಥ ಬ್ಯಾಂಕ್ ಡೀಟೇಲ್ಸ್ಗಳೇ ಇಲ್ಲ. ಆದರೆ ದುಡ್ಡು ಹೋಗಿದೆ. ಎಲ್ಲಿಗೆ ಹೋಯಿತು, ಯಾರಿಗೆ ಹೋಯಿತು? ಎಲ್ಲಿ ಹೋಯಿತು, ಯಾರಿಗೆ ಹೋಯಿತು? 46.5 ಕೋಟಿ ಲೆಕ್ಕನೇ ಇಲ್ಲ. ಕೊಟ್ಟುಬಿಟ್ರು. ಯಾರು ಬ್ಯಾಂಕ್ ಡೀಟೇಲ್ಸ್ಗಳು ಕರೆಕ್ಟಾಗಿಲ್ಲ. ಹೇಗೆ ಹೋಯಿತು? ಇಲ್ಲವೇ ಇಲ್ಲ. ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನೂ ಮಜವಾಗಿ 19,020
ಬೆನಿಫಿಷರಿಗಳು ಅಂದರೆ ಇದರ ಲಾಭವನ್ನು ಪಡ್ಕೊಳ್ತಾ ಇರುವಂಥವ್ರು ಯಾರಿದ್ದಾರೆ ಅವರು ಇಬ್ಬಿಬ್ಬರು ಸೇರಿ ಒಂದೊಂದೇ ಅಕೌಂಟನ್ನು ಹೊಂದಿದಾರಂತೆ. ಹೆಂಗೆ, ಯಾವ ರೀತಿಯಾಗಿ, ಇದರ ಲೆಕ್ಕನೇ ಇಲ್ಲ. ಆಮೇಲೆ ಒಂದು 10 ಲಕ್ಷ ಅಕೌಂಟ್ಗಳಲ್ಲಿ ಪದೇ ಪದೇ ಅವರ ಬ್ಯಾಂಕ್ ಅಕೌಂಟ್ಗಳ ಡೀಟೇಲ್ಸ್ಗಳ ಬದಲಾವಣೆ ಆಗಿದೆ. ಹೇಗೆ, ಯಾಕೆ, ಯಾರೂ ಕೇಳಿಲ್ಲ, ಯಾರೂ ಹೇಳಿಲ್ಲ. ಸೊ ಹಾಗಾಗಿ ಇದು ತುಂಬ ಮಿಸ್ಯೂಸ್ ಆಗಿದೆ ಅನ್ನುವಂಥದ್ದನ್ನು CAG ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಉತ್ತರ ಕೊಡಿ, ಇದರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ ಸರ್ಕಾರ ತಲೆ ಕೆಡಿಸ್ಕೊಂಡು ಕೂತಿದೆ. ಮಾನ್ಯ 3 ವರ್ಷ ಮುಖ್ಯಮಂತ್ರಿಗಳಾಗಿದ್ರಲ್ಲ ಸಿದ್ದರಾಮಯ್ಯನವರೇ, ನಿಮ್ಮ ಅವಧಿಯಲ್ಲಿ ಗ್ಯಾರಂಟಿಗಳನ್ನು ತೆಗೆದುಹಾಕಲ್ಲ, ಗ್ಯಾರಂಟಿಗಳಿರುತ್ತೆ, ಕರೆಕ್ಟ್ ಗ್ಯಾರಂಟಿಗಳಿರುತ್ತೆ, ಆದರೆ ಗ್ಯಾರಂಟಿಗಳಲ್ಲಿ ಮಿಸ್ಯೂಸನ್ನು ಹೇಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಯಾರು ಮಾಡಿದ್ರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಲ್ಲ. ಯಾವ ಆಧಾರದ ಮೇಲೆ ಆಯ್ತು ಇದೆಲ್ಲ? ಈ ನಂಬರ್ಸ್ಗಳು ಹೇಗೆ ಬಂತು? CAG ರಿಪೋರ್ಟ್ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ. CAG ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ವಿಚಾರವನ್ನು ಹೇಳ್ತಾ ಇರೋದು. ಹೇಗಾಯ್ತಿದು? ಸದನದಲ್ಲೂ ಕೂಡ ಚರ್ಚೆ ಆಯಿತು. 2 ತಿಂಗಳದ 5,000 ಕೋಟಿ ಇನ್ನೂ ಲೆಕ್ಕ ಕೊಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈಗಿರೋರಿಗಿದ್ದಿಲ್ಲ ಬಿಡಿ, ಅವ್ರಿಗಿದಕ್ಕೆ ಬರೋದಿಲ್ಲ. ಈಗ ಇನ್ಮೇಲೆ ಬರೋದು ಅವ್ರು ಆಗಬೇಕು, ಅದಕ್ಕೆ ಫಿಲ್ಟರ್ ಮಾಡೋಕ್ಕೆ ನಿಂತಿದ್ದಾರೆ. ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು ಇದಕ್ಕೆ. 5,000 ಕೋಟಿ ಎಲ್ಲಿ ಹೋಯ್ತು? ಅದು 2 ತಿಂಗಳದ್ದು ಕೊಟ್ಟರು, ಅಕೌಂಟಿಗೆ ಹಾಕಿದ್ರು ಅಂತೇಳಿ, ಆದರೆ ಜನಕ್ಕೆ ಮುಟ್ಟಿಲ್ಲ. ಎಲ್ಲಿ ಹೋಯ್ತು 5,000 ಕೋಟಿ? ಇನ್ನೂವರೆಗೂ ಉತ್ತರ ಕೊಡಲಿಲ್ಲ ಅದಕ್ಕೆ. ಈಗ CAG ರಿಪೋರ್ಟ್ ಕೇಳಿರುವಂಥ ಇದಕ್ಕೂ ಕೂಡ ಸರ್ಕಾರ ಉತ್ತರ ಕೊಡಬೇಕು. ಕೇವಲ ಪರಿಷ್ಕರಣೆ ಮಾಡ್ತಾ ಇದೀವಲ್ಲ, ಆದರೆ ಈ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥದ್ದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಸರ್ಕಾರ. ಅದು ಯಾವಾಗ ಕೊಡ್ತೀರಾ, ಹೇಗೆ ಕೊಡ್ತೀರಾ ಅನ್ನೋದನ್ನು ಕಾಯ್ತಾ ಇದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಈ ಎಲ್ಲ ನಂಬರ್ಸ್ಗಳು ಕೂಡ ಬರಬೇಕಾಗತ್ತೆ. 46.5 ಕೋಟಿ ಹೇಗೆ ಹೋಯ್ತು, ಅಕೌಂಟ್ಸ್ಗಳು ಕರೆಕ್ಟಾಗಿಲ್ಲದೆ, ಜೊತೆಗೆ 19,020 ಬೆನಿಫಿಷರಿ ಅಕೌಂಟ್ಗಳು 2 ಅಕೌಂಟ್ಗಳಿಗೆ ಇಬ್ಬಿಬ್ಬರು ಸೇರಿಕೊಂಡು ಒಂದೊಂದೇ ಅಕೌಂಟಿಗೆ ಹೇಗೆ ದುಡ್ಡು ಹಾಕಿದ್ದೀರಾ? ನೋ ಐಡಿಯಾ. 19,000 ಜನ, ಇನ್ನು ಕಡಿಮೆನಾ ಅದು? 10 ಲಕ್ಷ ಅಕೌಂಟ್ಗಳು ಪದೇ ಪದೇ ಬ್ಯಾಂಕ್ ಅಕೌಂಟ್ಗಳನ್ನು ಬದಲಾಯಿಸಿದ್ದಾರೆ. ಯಾಕೆ ಬದಲಾಯಿಸಿದ್ದಾರೆ? ಇದಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕಾಗತ್ತೆ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಆಗಿದ್ದಿದ್ದು. ಸಿದ್ದರಾಮಯ್ಯನವರು ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಉತ್ತರವನ್ನು ಕೊಡಬೇಕು. ಮೇಡಮ್ ಅವರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು. ಕಾರಣ ಆ ಇಲಾಖೆಗೆ ಅವರೇ ಮಂತ್ರಿಗಳಾಗಿದ್ದರು. ಇನ್ನು 2026 ಮೇ 31 ಪೂರ್ಣಗೊಂಡಿರುವ ಎಲ್ಲ ವಸತಿ ಕಟ್ಟಡಗಳಿಗೆ OC ಇಲ್ಲದಿದ್ದರೂ ಕೂಡ ನೀರು, ವಿದ್ಯುತ್ ಸಂಪರ್ಕ ಪಡೆಯೋಕೆ ರಾಜ್ಯ ಸರ್ಕಾರ ಈಗ ಅವಕಾಶವನ್ನು ಕೊಟ್ಟಿದೆ. ಕ್ಯಾಬಿನೆಟ್ ಸಭೆ ಬಳಿಕ CM DK ಶಿವಕುಮಾರ್ ಮಾತನಾಡಿ, ಈ ಬಗ್ಗೆ ಸರ್ಕಾರಿ ಆದೇಶ ಹೊರಬಂದ ದಿನದಿಂದ 15 ದಿನಗಳವರೆಗೆ ಕಾಲಾವಕಾಶವನ್ನು ನೀಡಲಾಗುತ್ತೆ. ಕಟ್ಟಡದ ಮಾಲೀಕರು ಕಟ್ಟಡದ ಜೊತೆಗಿನ ಭಾವಚಿತ್ರ, GPS ದಾಖಲೆಯನ್ನು ಅರ್ಜಿಯ ಜೊತೆಗೆ ಸಲ್ಲಿಸಬೇಕು ಅಂತ CM ಹೇಳಿದ್ದಾರೆ. ಗ್ರಾಮೀಣ ಭಾಗದ ರೇಷ್ಮೆ ಸಾಕಾಣಿಕೆ ಮನೆ ಕೊಟ್ಟಿಗೆಗಳಿಗೆ ವಿನಾಯಿತಿ ನೀಡಲಾಗಿದೆ. ಆದರೆ ಹೊಸದಾಗಿ ನಿರ್ಮಾಣ ಮಾಡಿದರೆ ಅವಕಾಶ ಇಲ್ಲ. ಈ ಬಗ್ಗೆ ಇಂಧನ, ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಜೊತೆಗೆ ವಿವರವಾಗಿ ಚರ್ಚೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ರಾಜ್ಯದ ಜನರ ಕುಂದುಕೊರತೆಗಳನ್ನು ನಿವಾರಿಸೋಕೆ ಪ್ರಜಾ ಸೇವೆ ಹೆಸರಿನಲ್ಲಿ ಹೊಸದಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸ್ತಾ ಇದ್ದಾರೆ. ಎಲ್ಲ ಸಚಿವರು ಇಲಾಖೆಗೆ ಒಳಗೆ ಬರ್ತಾರೆ. ಎಲ್ಲೇ ದೂರು ಕೊಟ್ಟರೂ ಕೂಡ ಈ ಇಲಾಖೆ ಬಗೆಹರಿಸುತ್ತೆ. ಇದಕ್ಕೆ ಪ್ರತ್ಯೇಕ ಸಚಿವರು, ಅಧಿಕಾರಿಗಳು ಕೂಡ ಇರ್ತಾರೆ ಅಂದಿದ್ದಾರೆ. ಈ ಮಧ್ಯೆ KSRTC BMTC ಟಿಕೆಟ್ ದರ ಏರಿಸುವ ಚಿಂತನೆಯೂ ಕೂಡ ಇದೆ ಅಂದಿದ್ದಾರೆ. ಯಾರು ಹಳೆ ಕಟ್ಟಡ ಪೂರ್ಣಗೊಂಡಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ವಾಸದ ಮನೆಗೆ ಶಾಶ್ವತವಾದಂಥ ಸಂಪರ್ಕ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರಿಗೆ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. ಆ ಬಿಲ್ಡಿಂಗ್ ಸಮೇತ ವಿತ್ ಫೋಟೋಗ್ರಾಫ್ಸ್, ವಿತ್ GPS. ನಾವು ಸುಮ್ಮನೆ ಖಾಲಿ ಮನೆಯನ್ನ ಈಗ ದದಾರಲ್ಲಿ ಕಟ್ಟೋದು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಪಬ್ಲಿಕ್ ಗ್ರೀವೆನ್ಸಸ್ ಬಗ್ಗೆ ಸ್ಪಂದಿಸಬೇಕು. ಬಟ್ ಏನಾದ್ರು ಸಮಸ್ಯೆ ಇದ್ರೆ ಬರ್ತದೆ. ಸಮಸ್ಯೆ ಇರುವಾಗ ನಾವೇನಾದ್ರು ನ್ಯಾಯ ಕೊಡಕ್ ಸಾಧ್ಯನಾ, ಅದನ್ನು ರೆಕ್ಟಿಫೈ ಮಾಡಕ್ ಆಗ್ತದ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಪ್ರಜಾ ಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. IAS ಆಫೀಸರ್ಸ್ ಅಪಾಯಿಂಟ್ ಮಾಡಿರ್ತೀವಿ. ಪ್ರತಿ ಒಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ, ಒಂದೊಂದು ವಾರಕ್ಕೆ 1 ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನ ಸಭೆಗಳನ್ನು ನಡೆಸಬೇಕು. ಅಲ್ಲಿಂದ ಕೂಡ ತಂದು ನಾವು ಅದನ್ನ ಈ ಒಂದು ಇಲಾಖೆ ರಿವ್ಯೂ ಮಾಡುವಂತ ಕೆಲಸ ಮಾಡ್ತೇವೆ. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಏನ್ ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯಸ್ಟ್ ಪಾಸಿಬಲ್.
ಇನ್ನು ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಜೆಡಿಎಸ್ ಬಿಜೆಪಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷರು ಆಗಿರುವ ಕುಮಾರಸ್ವಾಮಿ ಅವರು ಸರ್ಕಾರದಿಂದ 50 ಕೋಟಿ ಅನುದಾನ ಆಮಿಷ ಬಂದಿದೆ, 50ರಿಂದ 100 ಕೋಟಿ ಅನುದಾನ ಸಿಗುತ್ತೆ ಅಂತ ಕೆಲವರು ಚಂಚಲ ಆಗಿರಬಹುದು ಅಂದಿದ್ದಾರೆ. ಜೊತೆಗೆ ನಾನು ಚುನಾವಣೆ ಗೆಲ್ತೀನಿ ಅಂತ ಅಭ್ಯರ್ಥಿ ಹಾಕಿದ್ದಲ್ಲ, ಇದು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಮಾಡೋಕೆ ಅಭ್ಯರ್ಥಿ ಹಾಕಿದ್ದು, ಇದರಿಂದ ಮೈತ್ರಿಯಲ್ಲಿ ಬಿರುಕು ಮೂಡಲ್ಲ ಅಂದಿದ್ದಾರೆ. ಇನ್ನು ಕುಮಾರಸ್ವಾಮಿ ಜೊತೆಗೆ ಅಮಿತ್ ಶಾ ದೂರವಾಣಿ ಕರೆ ಮೂಲಕ ಮಾತನಾಡಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರಂತೆ. ಯಾವುದೇ ಇದನ್ನು ಕಾರಣಕ್ಕೂ ಕೂಡ ಇದನ್ನು ಸಹಿಸೋದಿಲ್ಲ, ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿದವರ ಮೇಲೆ ಕಠಿಣ ಕ್ರಮ ಆಗುತ್ತೆ, ತಗೊಳ್ತೀವಿ ಅಂದಿದ್ದಾರೆ. ನಿಮ್ಮ ಪಕ್ಷದ ಶಾಸಕರ ಬಗ್ಗೆ ನೀವು ಯಾಕೆ ನಿಗಾ ವಹಿಸಿಲ್ಲ, ಆದಷ್ಟು ಬೇಗ ಅಸಮಾಧಾನಿತ ಶಾಸಕರ ಪತ್ತೆ ಮಾಡಿ ಫಲಿತಾಂಶದ ಮೈತ್ರಿಯಲ್ಲಿ ಬಿರುಕು ಮೂಡಬಾರದು ಅಂತೆಲ್ಲ ಹೇಳಿದ್ದಾರೆ. ಇದರಿಂದ ಅಲ್ಲದೆ ಸಿ.ಟಿ. ರವಿ ನೇತೃತ್ವದಲ್ಲಿ ಬಿಜೆಪಿ ಅಡ್ಡಮತ ಹಾಕಿದವರ ಪತ್ತೆಗೆ ಸದಸ್ಯರ ನೇಮಕವನ್ನು ಮಾಡಿದೆ, 3 ಜನದ್ದು. ಕೇಸಿರೋ ನಮ್ಮ ಶಾಸಕರಿಗೆ ಕಾಂಗ್ರೆಸ್ನವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ನೇರವಾಗಿ ಇಬ್ಬರ ಹೆಸರು ಹೇಳಿದ್ದಾರೆ. ಇಬ್ಬರ ಫೋನ್ ಕಾಲ್ ತನಿಖೆ ಆಗಬೇಕು ಅಂತ ಆಗ್ರಹ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಪತ್ರ ಬರೆದಿರುವ ಮಾಜಿ ಸಚಿವ ಸುರೇಶ್ ಕುಮಾರ್ ಆರೋಪವನ್ನು ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಶಾಸಕರು ಮತದಾನ ವೇಳೆ ತಮ್ಮ ಪಕ್ಷಗಳ ಏಜೆಂಟ್ರುಗಳಿಗೆ ಮತಪತ್ರ ತೋರಿಸಬೇಕು, ಆದರೆ ಪರಿಷತ್ ಚುನಾವಣೆಯಲ್ಲಿ ಶಾಸಕರು ಗೌಪ್ಯತೆಯನ್ನು ಕಾಪಾಡಿಕೊಂಡು ಮತ ಹಾಕಬೇಕು. ಈ ದ್ವಂದ್ವತೆ ಯಾಕೆ, ಸ್ಪಷ್ಟೀಕರಣ ಕೊಡಿ ಅಂತ ಸುರೇಶ್ ಕುಮಾರ್ ಅವರು ಪತ್ರದಲ್ಲಿ ಕೇಳಿದ್ದಾರೆ. ಈ ಮಧ್ಯೆ ವಿಜೇಂದ್ರ ದೆಹಲಿಗೆ ಹೋಗಬೇಡಿ, ಹೋದರೆ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ವ್ಯಂಗ್ಯವಾಡಿದ್ದಾರೆ. ಸರ್ಕಾರದಲ್ಲಿ ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ನಮ್ಮ 18 ಮತದಲ್ಲಿ ಒಂದು ಮತ ಆಲ್ರೆಡಿ ಹೊರಗಿದ್ರು, 17 ಪ್ಲಸ್ ಬಿಜೆಪಿಯ ಹೆಚ್ಚುವರಿ ಮತಗಳು 6 ಮತಗಳು. ಇದು ಟ್ರಾನ್ಸ್ಫರ್ ಏನಿದೆ ಅದರ ಪ್ರಕಾರ ಇನ್ನೊಂದು 4 ಮತ ಬರ್ತಿತ್ತು, 25 26 ನಿಲ್ತಿದ್ದ ನಾವು. ಅದು ನನಗೆ ಗೊತ್ತಿದ್ದದು. ಆದರೆ ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ, ಶಾಸಕರುಗಳು ಎಷ್ಟು ಗಟ್ಟಿಯ ನಿರ್ಧಾರಗಳನ್ನು ಮಾಡ್ತಾರೆ. ಬಿಜೆಪಿ JDSನ ಬಿರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಆಯ್ತಲ್ಲ, 4 ಮಂದಿನೋ 5 ಮಂದಿ ಬೇರೆಯವ್ರ ಬಗ್ಗೆ ಹೇಳಿದ್ರು, ಅದನ್ನೀಗ ಇಲ್ಲೇ ಹೇಳಲಿಕ್ಕೆ ಆಗೋದಿಲ್ಲ, ನಿಮ್ ಎದುರಿಗೆ ಹೇಳೋಕೆ ಆಗೋದಿಲ್ಲ. ಈಗ 2 ಮಂದಿ ನನಗೆ ಅನಿಸ್ತಾ ಇದೆ, 2 ಮಂದಿಗೆ ಟಾರ್ಗೆಟ್ ಯಾಕೆ ಮಾಡಿದ್ರು ನಮ್ಮ ಪಕ್ಷವ್ರಿಗೆ ನಾನು ಹೇಳಿದ್ದೇನೆ. ಅವ್ರಿಗೆ ಯಾಕೆ ಯಾರ್ಯಾರು ಫೋನ್ ಬಂದಿತ್ತು, ಡಾಕ್ಟರ್ ಅವ್ರಿಗೆ ಅವನ ಮೇಲೆ ಒಂದು ಕೇಸ್ ಇತ್ತು, ಅದಲ್ಲ ಲಂಬಾಣಿ, ಇವ್ರ ಮೇಲೂ ಸವಾಲುಗಳು ಅದೇನು ನಮಗೇನು ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಮುಂದೆ ನಡೆಯುವಂಥದ್ದು ಶಕ್ತಿ ಅಪಾರವಾಗಿ ಭಾರತೀಯ ಜನತಾ ಪಾರ್ಟಿಗಿದೆ. ಸೂಕ್ಷ್ಮವಾಗಿರೋ ವಿಚಾರ ಅಲ್ವಾ, ಹಾಗಾಗಿ ಇದು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಆಗಬೇಕು. ಯಾಕೆಂದರೆ ಯಾವುದನ್ನು ಹಗುರವಾಗಿ ತೊಗೊಳಕ್ಕಾಗಲ್ಲ, ಸೂಕ್ಷ್ಮವಾಗಿದೆ. ನಮ್ಮ ಪಕ್ಷದ ವತಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡುವಂಥದ್ದಾಗಿದೆ, ತನಿಖೆಯನ್ನು ಮಾಡಿ. ಹಾಗಾಗಿ ಪ್ರಾಬ್ಲಮ್ ಏನಿದೆ, ವಿಜಯೇಂದ್ರ ಅಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ. ಇವರು ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ನನಗಿರುವ ಮಾಹಿತಿ ಇದರಲ್ಲಿ ಏನು ಅಂತ ಅಂದರೆ, ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳನ್ನು MLC ಸ್ಥಾನಕ್ಕೆ ನಿಲ್ಲಿಸಿದ್ರು. ಇರುವಂಥ 64ರಲ್ಲಿ 28 ಹಾಕಿಸೋಣ, ಅದ್ರ ಜೊತೆಗೆ 8 ಸ್ಥಾನಗಳು ಸಿಗುತ್ತೆ, ಇನ್ನುಳಿಯುತ್ತೆ ಶಾಸಕರದ್ದು. ಆ ಕಡೆಗೆ ಬಿಜೆಪಿಯು ಇಬ್ಬರು ಕ್ಯಾಂಡಿಡೇಟ್ ಗೆಲ್ತಾರೆ, ನಮ್ದು 18 ಇದೆ, 18 + 8 ಅಂತಂದರೆ 26 ಆಗೋಯ್ತು, 2 ಶಾರ್ಟ್ ಆಗುತ್ತೆ. ನಾನು ಕಾಂಗ್ರೆಸ್ಸಿಂದ 6 ಜನನ ಕರ್ಕೊಂಡು ಬರ್ತೀನಿ ಅನ್ನುವಂಥದ್ದನ್ನು ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಬಿಜೆಪಿಯ ಹೈಕಮಾಂಡಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ನನಗಿರೋದು. ಆ ಕಾನ್ಫಿಡೆನ್ಸ್ ಮೇಲೇ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು ಅಂತ ಹೇಳಿ. ಬಟ್ 3ನೇ ಅಭ್ಯರ್ಥಿ ಕಣಕ್ಕಿಳಿಸೋಕೆ ಒಪ್ಕೊಂಡೇ ಇರಲಿಲ್ವಂತೆ. ಇದು ಹೇಗಾಯಿತು ಅಂದರೆ, ಕೋಲ್ ಕೊಟ್ಬಿಟ್ಟು ಹೊಡೀರಿ ನಮಗೆ ಅಂತೇಳಿ ಮೈತ್ರಿ ಪಕ್ಷದವ್ರು ಮಾಡ್ಕೊಂಡಂಗಾಯಿತು. ಈಗೇನು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ನಾವು ಪರೀಕ್ಷೆ ಮಾಡೋಕ್ಕೆ ಹಾಕಿದ್ವಿ ಯಾರು ಹೆಂಗೆ ಅಂಥೇಳಿ. ಪರೀಕ್ಷೆ ಮಾಡೋಕ್ಕಲ್ಲ, ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಿದು. ಕಾಂಗ್ರೆಸ್ಸಿಗೆ ಬೇಕು ಅಂತಲೇ ಎಲ್ಲ ಕ್ರೆಡಿಟ್ಗಳನ್ನು ಕೊಡುವಂಥ ಕೆಲಸ, DK ಶಿವಕುಮಾರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡುವಂಥ ಕೆಲಸವನ್ನು ನೀವು ಮಾಡಿಕೊಟ್ಟಿದ್ದೀರಾ. ಕ್ಲಿಯರ್ ಕಟ್ ಆಗಿದೆ. ನೀವು ಹಾಕಿಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ, ಕಾಂಗ್ರೆಸ್ಸಿಗೆ ಏನಾಗ್ತಿತ್ತು? ಏನೂ ಇಲ್ಲ. ನಿಮ್ಮಿಬ್ಬರು ಕ್ಯಾಂಡಿಡೇಟ್ಗಳು ಗೆಲ್ತಾ ಇದ್ರು, ಅವ್ರ ಪಾಡಿಗೆ ಅವರು ಗೆಲ್ತಾ ಇದ್ರು, ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ನಿಮ್ಮ ಮೈತ್ರಿ ಬಗ್ಗೆ ಅನುಮಾನಗಳು ಬರ್ತಾ ಇಲ್ಲ, ನಿಮ್ಮ ಮೈತ್ರಿಗಳಲ್ಲಿ ಗೊಂದಲನೂ ಆಗ್ತಾ ಇರಲಿಲ್ಲ. ಮಾಡ್ಕೊಂಡಿದ್ದ್ಯಾರು? ನೀವೇ ಅಲ್ವಾ? ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ DK HDK ಮಧ್ಯೆ ಟಾಕ್ ಫೈಟ್ ಈಗ ತಾರಕಕ್ಕೇರಿದೆ. ಕುಮಾರಸ್ವಾಮಿಯೇ ಬಿಡದಿ ಟೌನ್ಶಿಪ್ ಪಿತಾಮಹ ಅಂತ CM DK ಶಿವಕುಮಾರ್ ಅವರು ನೇರವಾಗಿ ಹರಿಹಾಯ್ದಿರೋದು. ಬಿಡದಿ ಪ್ರಾಜೆಕ್ಟ್ ಕುಮಾರಸ್ವಾಮಿ ಯಡಿಯೂರಪ್ಪ ಮಾಡಿದ್ರು, ನಾವು ಮುಂದುವರಿಸಿದ್ದೀವಿ ಅಷ್ಟೇ. ಈಗ ರಾಜಕಾರಣಕ್ಕಾಗಿ ವಿರೋಧ ಮಾಡ್ತಾ ಇದ್ರೆ ನಾನು ಡಿನೋಟಿಫೈ ಮಾಡಿ ಜೈಲಿಗೆ ಹೋಗೋಕ್ಕೆ ತಯಾರಿಲ್ಲ ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಕುಮಾರಸ್ವಾಮಿ ಮಾತ್ರ ರೈತರಿಗಾಗಿ ನಾನು ಯೋಜನೆ ಕೈಬಿಟ್ಟೆ ಅನ್ನೋದನ್ನು ಪುನರುಚ್ಚರಿಸಿದ್ದಾರೆ. ಏನೇನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬಿಡೋಣ. ಜೊತೆಗೆ ನಾಳೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ JDSನ 11 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದೆ.
ಕಾಲನೇ ಇತ್ತಲ್ಲ, ಇವ್ರಿಗೇನೆ ಡಿನೋಟಿಫೈ ಮಾಡಕ್ಕೆ ಅವಕಾಶ ಇತ್ತಲ್ಲ, ಅವರು ಡಿನೋಟಿಫೈ ಮಾಡಬಹುದಾಗಿತ್ತಲ್ಲ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದೀನಿ ನಾನು. ರೈತರೆಲ್ಲ ಒಳ್ಳೆಯವರೇ. ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದಾರಲ್ಲ. ಪಾಪ ಬಿಸ್ಗೇಟ್ ಮಾಡ್ತಾ ಇದಾರೆ. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು, ಅದನ್ನ ಮುಂದುವರಿಸ್ತಾ ಇದೀವಿ ಹೊರತು ನಾವೇನು ವಸ್ತು ಮಾಡ್ತಾ ಇಲ್ಲ. ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡಕ್ ಹೋಗ್ತಾ ಇಲ್ಲ. ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ರೈತರ 1 ಇಂಚು ಫಲವತ್ತಾದಂಥ ಭೂಮಿಯನ್ನ 1 ಇಂಚು ಸಹ ಅಕ್ವೈರ್ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದುಂಟ? ಯಾರೋ 2-4 ಜನ ತಗೊಳ್ಳೋದನ್ನೇ ದೊಡ್ಡದು, ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಆ 2,30,00,000 ಚೆಕ್ ತಗೊಂಡ್ರೆ ಅಂದ್ರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ಮನ್ನೆಲ್ಲ ಕರೆದು ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ವಿಷಯಗಳನ್ನು ನಿಮಗೆ ಕೊಡ್ತೀನಿ. 2013ರ ಕಾಂಪೆನ್ಸೇಷನ್ ಆಕ್ಟ್ ಅನ್ನು ಕೊಡ್ತೀವಿ, ಲೈವ್ಲಿಹುಡ್ ಕೊಡ್ತೀವಿ, ರಿಹಾಬಿಲಿಟೇಷನ್ ಕೊಡ್ತೀವಿ. ಅದ್ರ ಮೇಲೆ ಇನ್ನೇನೋ ಪರಿಹಾರ. ಎಲ್ಲದರ ಮೇಲೂ ರೈತ ವಿರೋಧ ಇರೋದ್ರಿಂದ ಆ ರೈತರ ವಿಶ್ವಾಸಕ್ಕೆ ತಗೊಳ್ಳೋಂಥದ್ರಲ್ಲಿ ಸಂಪೂರ್ಣ ಸರ್ಕಾರ ವಿಫಲವಾಗಿರೋದು. ಇವರ ಆಡಳಿತ, ಇವರ ಮನಸ್ಥಿತಿಗಳು, ಇವರ ನಡವಳಿಕೆಗಳು ಜನ ಒಪ್ತಿಲ್ಲ. ಇವರನ್ನ ನಂಬಲಿಕ್ಕೆ